ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಲಕ್ಷ್ಮಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಿದ್ಯಾ ಬಟ್ಟೆ ಎಲ್ಲ ಒಗೆದು ಒಣಗಿಸಿ ಆಮೇಲೆ ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇರ್ತಾಳೆ. ಅದಕ್ಕಿಂತ ಮುಂಚೆ ಮಂಚ ತಂದು ಹಾಕಿರ್ತಾನೆ, ಹೊಸ ಮಂಚ. ಆ ಮಂಚದ ಮೇಲೆ ವಿದ್ಯಾ ಮಲಗಿರ್ತಾಳೆ. ಆಮೇಲೆ ಇವನು ಬಂದು ಕರಿತಾನೆ, ಲೇ ವಿದ್ಯಾ, ಲೇ ವಿದ್ಯಾ, ಲೇ ವಿದ್ಯಾ ಅಂತೇಳಿ. ಆಮೇಲೆ ಸಿ ವಿದ್ಯಾ, ಸಿ ವಿದ್ಯಾ ಅಂತೆಲ್ಲ ಕರಿತಾನೆ. ಯಾವ ವಿದ್ಯಾ ಕರೆದ್ರೂ ಅವಳು ಎಚ್ಚರಾಗಿದ್ರೂ ಮಾತಾಡಲ್ಲ, ಸುಮ್ಮನೆ ಮಲ್ಕೋತಾಳೆ. ಆಮೇಲೆ ಬೆಳಗ್ಗೆ ಎದ್ದಾಗ, ನೀವು ಯಾಕೆ ನನ್ನ ಸೊಂಟಕ್ಕೆ ಕೈ ಹಾಕಿದ್ರಿ, ನೀನು ಯಾಕೆ ನನ್ನ ಸೊಂಟದ ಮೇಲೆ ಕೈ ಹಾಕ್ದೆ ಅಂತೇಳಿ ಇಬ್ಬರು ಜಗಳ ಆಡ್ತಾರೆ. ಜಗಳ ಆಡಿಬಿಟ್ಟು ಆಮೇಲೆ ಸರಿ ಅಂಥೇಳಿ ಆಗ ಬಟ್ಟೆ ಒಗ್ದಾಕಿ ಎಲ್ಲ ಒಣಗಿಸಿ ತಗೊಬಂದು ಒಳಗಿಡ್ತಾಳೆ. ಅವನ ಶರ್ಟ್ಗಳೆಲ್ಲನೂ ತೊಳೆದಾಕಿರ್ತಾಳೆ. ಅವೆಲ್ಲನೂ ತಗೊಬಂದು ಒಳಗಡೆ ಹಾಕಿ ಆಮೇಲೆ ಸರಿ ಅಂತೇಳ್ಬಿಟ್ಟು ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋದು ಅಂತ ಮಾಡ್ಕೊಂಡಿರ್ತಾಳೆ. ಕಸ ಎಲ್ಲ ಗುಡ್ಸಾಗಿರುತ್ತೆ, ಮನೆ ಒರೆಸ್ಕೋಬೇಕು. ಒರ್ಸೋಕ್ಕೆ ಬಕೆಟಲ್ಲಿ ನೀರು ಇಟ್ಕೊಂಡು ಮಾಪ್ ತಗೊಂಡು ಒರ್ಸೋಕ್ಕೆ ಹೋಗಿರ್ತಾಳೆ. ಅಷ್ಟರಲ್ಲಿ ನೀರು ಕೆಳಗಡೆ ಚೆಲ್ಲಿರುತ್ತೆ, ನೋಡ್ಕೊಂಡಿರಲ್ಲ ಇವಳು. ಅಲ್ಲಿ ಕಾಲು ಹಾಕ್ತಾಳೆ, ಜಾರಿಬಿಡ್ತಾಳೆ. ಜಾರಿದ ತಕ್ಷಣ ಕೆಳಗೆ ಬಿದ್ದೋಗ್ಬಿಡ್ತಾಳೆ. ಅದು ಹೊಟ್ಟೆಗೂ ಏಟಾಗ್ಬಿಡುತ್ತೆ, ಕಾಲಿಗೂ ಏಟಾಗುತ್ತೆ. ಅಯ್ಯಪ್ಪ, ಕಾಲಿಗೆ ಏಟಾಯಿತು, ಹೊಟ್ಟೆಗೆ ಏಟಾಯಿತು, ಅಪ್ಪ ಅಪ್ಪ ಅಂತ ಬಡ್ಕೊತಾಳೆ. ಇವನು ಅಷ್ಟೊತ್ತಿಗೆ ಚಪ್ಪಲಿ ಮೆಟ್ಕೊಂಡು ಆಚೆ ಹೋಗ್ತಾ ಇರ್ತಾನೆ. ಯಾಕೆ ಜ್ವರಕ್ಕೆ ಇರ್ತಾವಳಲ್ಲ ಅಂತ ಮತ್ತೆ ಒಳಗೆ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ಇವಳು ಬಿದ್ದು ಒದ್ದಾಡೋದು ನೋಡಿಬಿಟ್ಟು ಆಮೇಲೆ ಏಟಾಗಿದೆ ಅಂತೇಳಿ ಗೊತ್ತಾದಮೇಲೆ ಹಾಸ್ಪಿಟ್ಲಿಗೆ ಎತ್ತಾಕೊಂಡು ಹೋಗ್ತಾನೆ ಕಾರಲ್ಲಿ. ಎತ್ತಾಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಸ್ಟ್ರೆಚ್ಚರ್ ಮೇಲೆ ಮಲಗಿಸಿ ನೋಡ್ತಾರೆ ಡಾಕ್ಟ್ರು. ತುಂಬ ಬಡ್ಕೊತಾ ಇರ್ತಾಳೆ, ತುಂಬಾ ಅಳ್ತಿರ್ತಾಳೆ, ತುಂಬ ನೋವಾಗಿದೆ ಅಂತ ಹೇಳ್ಬಿಟ್ಟು. ಆ ನೋವನ್ನು ತಡ್ಕೊಳಕ್ಕಾಗ್ದೇ ಅವನು ನೋಡಿ ಸಂಕಟ ಆಗ್ಬಿಡುತ್ತೆ, ಎತ್ಕೊಂಡು ಹೊರ್ಟೋಗ್ತಾನೆ. ಆ ಟೈಮಿಗೆ ಚಂಪಾ ಅಲ್ಲಿಗೆ ಬರ್ತಾಳೆ. ಬಂದುಬಿಟ್ಟು ಏನಾಯಿತು ಅಂತ ಕೇಳಿದ್ದಕ್ಕೆ ಹಿಂಗೆ ಬಿದ್ದು, ಇದು ಜಾರು ಬಿದ್ದುಬಿಟ್ಲು, ಏಟಾಗಿದೆ ಅಂತ ಹೇಳ್ತಾನೆ. ಆವಾಗ ಸರಿ ಚಂಪಾ ಇಲ್ಲಿಗೆ ಓಡಿ ಬರ್ತಾಳೆ, ಮನೆ ಹತ್ರ ಓಡಿ ಬಂದುಬಿಟ್ಟು ಔಟ್ ಹೌಸಲ್ಲಿ ಇದು ಏನು ನೆಟ್ಟಿಗೆ ಹೇಳೆ ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಇಲ್ಲಿ ನೀರು ಕುಡಿಬೇಕು ಮೌನ, ನೀರು ತರೋಕೆ ಒಂದು ಉಳ್ಳೆ ಅಂತ ಹೇಳಿರುತ್ತೆ. ಇವಳು ನೀರು ತರೋಕ್ಕೆ ಅಂತ ಒಳಗೋಗಿ ನೀರು ತಂದು ಕೊಡ್ತಾಳೆ. ಇನ್ನೂ ಕುಡ್ದೇ ಇರಲ್ಲ, ಕೈಯಲ್ಲಿ ಇಟ್ಕೊಂಡೇ ಇರುತ್ತೆ. ಅಷ್ಟೊತ್ತಿಗೆ ಚಂಪಾ ಔಟ್ ಹೌಸು ಹೇಳೆ ಕರೆಕ್ಟಾಗಿ ಅದೇನು ಔಟ್ ಹೌಸು ಅಂತ ಹೇಳ್ತಾರೆ. ಆವಾಗ ಹಿಂಗೆ ವಿದ್ಯಾಕ್ಕ ಔಟ್ ಹೌಸಲ್ಲಿ ಮನೆ ಒರೆಸುವಾಗ ಬಿದ್ದುಬಿಟ್ಟಿದ್ದಾರೆ ಜಾರಿ, ಭದ್ರಭಾವ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಗೆ ಅಂತ ಹೇಳ್ತಾಳೆ. ಹೌದಾ, ಏನಾಯಿತು ಅಂತ. ಏನಾಯ್ತೆ ಅಂತಂದರೆ ಏನಾಯ್ತೋ ಗೊತ್ತಿಲ್ಲ, ತುಂಬ ಏಟಾಗಿದೆ ಅನಿಸುತ್ತೆ, ಕರ್ಕೊಂಡು ಹೋದ್ರು ಅಂತ. ಆಮೇಲೆ ಸರಿ ನಡಿಯೇ ಮೋನ, ಹಾಸ್ಪಿಟ್ಲಿಗೆ ಹೋಗೋಣ, ಅದೇನಾಯ್ತು ನೋಡೋಣ ಅಂತೇಳಿ ಹೋಗ್ತಾರೆ ಎಲ್ಲ. ಅವರು 3 ಜನ ಓಡೋಡಿ ಬರ್ತಾರೆ. ಆಮೇಲೆ ವಿದ್ಯೆನ ಅಪ್ಪ ಅಮ್ಮ ಅವರು ಓಡೋಡಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಷ್ಟೊತ್ತಿಗೆ ಇವ್ನು ಕರ್ಕೊಂಡೋಗಿ ಫಸ್ಟು ಟೆಸ್ಟ್ ಎಲ್ಲ ಮಾಡಿಸಿರ್ತಾನೆ. ಕಾಲಿಗೆ ಏಟಾಗಿರುತ್ತೆ. ಆಮೇಲೆ ಸ್ಕ್ಯಾನ್ ಮಾಡಿಸ್ಬೇಕು, ಸೊಂಟ ನೋವು ಹೊಟ್ಟೆ ನೋವು ಅಂತ ಬಿಡ್ಕೊತಾಳಲ್ಲ, ಅದಕ್ಕೆ ಏನೋ ಆಗಿರುತ್ತೆ ಅಂತೇಳ್ಬಿಟ್ಟು ಸ್ಕ್ಯಾನಿಂಗಿಗೆ ಕಳಿಸ್ತಾರೆ. ಸ್ಕ್ಯಾನ್ ಕಳಿಸ್ದಾಗ ಭದ್ರ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾನೆ, ಏನೂ ಆಗ್ದಂಗಿರ್ಲಪ್ಪ ದೇವರೇ, ನನ್ನ ಮಗಿಗೆ ಏನೂ ಆಗೋದು ಬೇಡ ಅಂತೇಳ್ಬಿಟ್ಟು. ಆಮೇಲೆ ಡಾಕ್ಟ್ರ್ ಹೇಳ್ತಾರೆ, ನೋಡೋಣ, ಸ್ಕ್ಯಾನ್ ಮಾಡಿ ನೋಡ್ತೀವಿ, ಏನಾರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಏನಾರು ಆಪರೇಷನ್ ಆಗೋದಿದ್ರೆ ಮಾಡಿಬಿಟ್ಟು ಕ್ಲಿಯರ್ ಮಾಡಿಬಿಡ್ತೀವಿ ಅಂತ. ಇಲ್ಲ ಹಂಗೇನಾಗಿರಲ್ಲ ನೋಡಿ ಅಂತೇಳಿ. ಆಮೇಲೆ ಎಕ್ಸ್ರೇ ತೆಗಿತೀವಿ ಅಂತ ಹೇಳಿರ್ತಾರೆ. ಎಕ್ಸ್ರೇ ತೆಗಿಯೋಷ್ಟೊತ್ತಿಗೆ ಅಯ್ಯೋ ನಾನು ಪ್ರೆಗ್ನೆಂಟು ಅಂತ ಹೇಳಲೇ ಇಲ್ವಲ್ಲ ಅಂತೇಳ್ಬಿಟ್ಟು ಮತ್ತೆ ಬಾಗಿಲು ತಟ್ಬಿಟ್ಟು ಅಷ್ಟೊತ್ತಿಗೆ ಇಂಜೆಕ್ಷನ್ ಕೊಡಬೇಕು. ಅಷ್ಟೊತ್ತಿಗೆ ಬಾಗಿಲು ತೆಗೆದುಬಿಟ್ಟು ಏನು ಅಂತ ಕೇಳ್ತಾರೆ. ಆವಾಗ ಈ ನನ್ನ ಹೆಂಡ್ತಿ ಪ್ರೆಗ್ನೆಂಟು ಅಂತ ಹೇಳ್ಬಿಡ್ತಾನೆ. ಪ್ರೆಗ್ನೆಂಟು ಅಂದರೆ ಇಂಜೆಕ್ಷನ್ ಕೊಡ್ತಾವ್ರಲ್ಲ ಮತ್ತೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಇವನೇ ಒಳಗೆ ನುಗ್ಗಿಬಿಡ್ತಾನೆ, ಮೇಡಮ್ ಪ್ರೆಗ್ನೆಂಟ್ ಇದ್ದಾಳೆ ಅಂತೇಳ್ಬಿಟ್ಟು. ಆವಾಗ ಪ್ರೆಗ್ನೆಂಟ್ ಇದ್ದಾಳೆ ಅಂದ ತಕ್ಷಣವೇ ಅವರು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಬೇರೆ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಸ್ಕ್ಯಾನಿಂಗಿಗೆ ಕಳಿಸ್ತಾರೆ. ಇನ್ನು ಸ್ಕ್ಯಾನಿಂಗಿಗೆ ಕಳಿಸಿದ್ದಾರೆ, ಇನ್ನೂ ಸ್ಕ್ಯಾನ್ ಆಗ್ತಾಯಿದೆ. ಅಷ್ಟೊತ್ತಿಗೆ ಇವ್ರ ಮನೆಯವರು ಅವರು ಎಲ್ಲ ಬಂದುಬಿಡ್ತಾರೆ ಅಲ್ಲಿಗೆ. ಬಂದು ಏನಾಯಿತೋ ಭದ್ರ, ಏನಾಯಿತು ಅಳಿಯಂದ್ರೆ, ಏನಾಯಿತು ಅಂತಾರೆ. ಆಮೇಲೆ ಹಿಂಗೆ ಮನೆ ಒರೆಸುವಾಗ ಜಾರು ಬಿದ್ಲು ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಇವರೆಲ್ಲ ಈ ಕಡೆ ನಿಂತಿರ್ತಾರೆ. ಅವನು ಆ ಕಡೆ ಹೋಗ್ಬಿಟ್ಟು ದೇವ್ರ ಹತ್ರ ಗಣೇಶ
ಏನೂ ಆಗ್ದಂಗಿರ್ಲಪ್ಪ ನನ್ನ ಹೆಂಡ್ತಿಗೆ, ನನ್ನ ಮಗುಗೆ ಏನೂ ಆಗೋದು ಬೇಡ ಅಂತ ಬೇಡ್ಕೋತಾನೆ. ಇಲ್ಲಿ ಬಂದು ಇವ್ರ ಮನೆಯಲ್ಲಿ ಈಶ್ವರಿ, ಸಾವಿತ್ರಿ ಎಲ್ಲರದು ಹಬ್ಬ ಹರಿದಿನ. ಯಾಕೆ ಅಂತಂದರೆ ಬಿದ್ದುಬಿಟ್ಟಿದ್ದಾಳೆ, ಅಬರ್ಷನ್ ಆಗೋಗುತ್ತೆ, ಇನ್ನು ಅಬರ್ಷನ್ ಆಗೋಗುತ್ತೆ ಅಂತೇಳ್ಬಿಟ್ಟು ಖುಷಿ ಇವ್ರುಗಳಿಗೆ. ಈ ಕಡೆ ಬಂದು ಎಲ್ಲ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಡಾಕ್ಟ್ರುಗಳು ಸಿಸ್ಟ್ರು ಎಲ್ಲ ಬಂದಿದ್ದಾರೆ. ಸ್ಟ್ರೆಚ್ಚರ್ ಮೇಲೆ ಕರ್ಕೊಂಡು ಬರ್ತಾ ಇದ್ದಾರೆ. ವಿದ್ಯೆನ ಕರ್ಕೊಂಡು ಬಂದು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಇನ್ನೂ ಟೆಸ್ಟ್ಗಳು ಆಗಬೇಕು. ಎಲ್ಲ ಟೆಸ್ಟ್ಗಳು ಆದಮೇಲೆ ಹೇಳ್ತೀವಿ ಅಂತಾರೆ. ಭದ್ರ ಕೇಳ್ತಾನೆ, ಏನಾಗಿದೆ ಮೇಡಮ್ ಅಂತೇಳಿ. ಸ್ಕ್ಯಾನಿಂಗ್ ಆಗಲಿ ಆಮೇಲೆ ಹೇಳ್ತೀವಿ, ಟೆಸ್ಟ್ ಆಗಲಿ ಆಮೇಲೆ ಹೇಳ್ತೀವಿ ಅಂತಾರೆ. ದೇವರೇ ಏನೂ ಆಗ್ದಂಗಿರಲಿ ಅಂತ ಎಲ್ಲ ಬೇಡ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಇವರೆಲ್ಲ ಅಲ್ಲಿಗೆ ಬಂದುಬಿಡ್ತಾರೆ. ಚಂಪಾ, ಮೋನ, ಅಜ್ಜಿ, ಆಮೇಲೆ ರತ್ನ ಮತ್ತು ಅವರ ವಿದ್ಯನ ಅಪ್ಪ ಎಲ್ಲ ಬಂದುಬಿಡ್ತಾರೆ. ಎಲ್ಲ ಬಂದು ಎಲ್ಲರೂ ಏನಾಯಿತು ಅಳಿಯಂದ್ರೆ, ಏನಾಯಿತು ಭದ್ರ, ಏನಾಯಿತು ಭವ, ಏನಾಯಿತು ಅಂತೆಲ್ಲ ಕೇಳ್ತಾರೆ ಒಂದೇ ಸರಿ. ಆವಾಗ ಅವನೇನೋ ಹಿಂಗೆ ಜಾರ್ ಬಿದ್ಲು ಅಂತ ಹೇಳ್ತಾನೆ. ಅಷ್ಟೇ, ಸುಮ್ಮನಾಗ್ತಾನೆ, ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಇವರೆಲ್ಲ ನಿಂತಿರ್ತಾರೆ. ಅವನು ಪಾಪ ಆ ಕಡೆ ಈ ಕಡೆ ಒದ್ದಾಡ್ತಿರ್ತಾನೆ. ಪಾಪ ಒಂದು ಕಡೆ ಇರಲ್ಲ, ಎಲ್ಲ ಕಡೆನೂ ಒದ್ದಾಡ್ತಿರ್ತಾನೆ. ಏನಾಯಿತೋ ಏನೋ ಅಂತೇಳ್ಬಿಟ್ಟು. ಆಮೇಲೆ ಒದ್ದಾಡ್ಕೊಂಡು ಆ ಕಡೆ ನಿಂತಿರ್ತಾರೆ, ಎಲ್ಲರೂ ನಿಂತಿರ್ತಾರೆ. ಅಷ್ಟೊತ್ತಿಗೆ ಡಾಕ್ಟ್ರು ಹೇಳಿ ಕಳಿಸ್ತಾರೆ ಸಿಸ್ಟ್ರ್ ಹತ್ರ, ಭದ್ರೇಗೌಡ್ರನ್ನ ಕರೀರಿ ಅಂತ ಹೇಳ್ಬಿಟ್ಟು. ಸರಿ, ಭದ್ರ ಹೋಗೋಕ್ಕೆ ರೆಡಿ ಆಗ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಹೇಳುತ್ತೆ, ಭದ್ರ ನಿಂತ್ಕೊಳ್ಳೋ ಇಲ್ಲಿ, ನೀನು ಹೋಗೋದು ಬೇಡ, ರತ್ನಿ ನಾನು ಹೋಗ್ತೀವಿ, ಅದೇನು ಹೆಂಗಸು ಸಮಾಚಾರ ನಾವೇ ಕೇಳ್ತೀವಿ ಅಂತ. ಆಮೇಲೆ ಸರಿ ಅಂತೇಳಿ ಅವನ ಆ ಕಡೆ ನಿಂತ್ಕೊತಾನೆ. ಈ ರತ್ನಿನೂ ಮತ್ತು ಅಜ್ಜಿನೂ ಒಳಗಡೆ ಹೋಗ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಅವರ ಮಾವ ಅಂದರೆ ವಿದ್ಯನಪ್ಪ ಅಪ್ಪ ಅಳಿಂದ್ರೆ ಏನಾಯಿತು ಅಂತ ಕೇಳ್ತಾನೆ. ಏನೂ ಮಾತಾಡಲ್ಲ. ಅಳಿಂದ್ರೆ ಅದೇ ಬೇರೆ ಕಡೆ ಆಗಬೇಕಾಗಿತ್ತು, ಅಳಿಯ ಅಂತ ಕರೆಯೋ ಯೋಗ್ಯತೆ ಇದೆಯಾ ಅಂತ ಬೈಕೊಂಡು ಅತ್ಲೆ ಸುಮ್ಮನಾಗ್ತಾನೆ. ಆಮೇಲೆ ಎಲ್ಲರೂ ಸುಮ್ಮನೆ ನಿಂತಿರ್ತಾರೆ. ಅಷ್ಟೊತ್ತಿಗೆ ಡಾಕ್ಟ್ರು ಸಿಸ್ಟ್ರ್ ಹತ್ರ ಹೇಳಿ ಕಳಿಸಿರೋದ್ರಿಂದ ಅವ್ರು ಹೋಗ್ಬೇಕಾಗುತ್ತೆ ಒಳಗಡೆ. ಏನು ವಿಷಯ ಅಂತ ಇನ್ನೂ ಗೊತ್ತಾಗಿಲ್ಲ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದವರು ಯಾರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಹಂಗೆ ಒಂದು ಲೈಕ್ ಕೊಡಿ. ಇಲ್ಲಿ ಗಣೇಶನಿಗೆ ಪೂಜೆ ಮಾಡೋದಕ್ಕೆ ಅಂತ ಕೈ ಮುಗಿಯಕ್ಕೆ ಬಂದಿರ್ತಾನೆ. ದೇವರೇ ಏನೂ ಆಗ್ದಂಗಿರ್ಲಪ್ಪ ನನ್ನ ಹೆಂಡ್ತಿಗೆ, ನನ್ನ ಮಗುಗೆ ಏನೂ ಆಗೋದು ಬೇಡ, ಚೆನ್ನಾಗಾಗಲಿ, ಅವರು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆಗಲಿ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.